ಮದುವೆ ಆಗಿ 3 ತಿಂಗಳಾಯ್ತು ಸರ್. ಮದುವೆ ಆದಾಗಿಂದ ಅವ್ರು ಹಂಗೆ ಮಾಡ್ತಿದ್ದಾರೆ. ವರದಕ್ಷಿಣೆ ಕಡಿಮೆ ಆಯ್ತು, ಇದು ಕಡಿಮೆ ಆಯ್ತು ಅಂದ್ರು. ಅವೆಲ್ಲ ಕರೆಕ್ಟಾಗಿ ಕೊಟ್ರು ನಮ್ಮ ಮಾವ ಅವರು. ಕರೆಕ್ಟಾಗಿ ಕೊಟ್ವಿ. ಮತ್ತೆ ಮದುವೆ ಟೈಮಲ್ಲಿ ಚೌಟ್ರಿ ದುಡ್ಡು ನಾವು ಫಸ್ಟಿಗೆ ಒಪ್ಕೊಂಡಿದ್ರು. ಆಮೇಲೆ ಒಪ್ಕೊಂಡಿದ್ಮೇಲೆ ಲಾಸ್ಟಿಗೆ ಬಂದು ನಮ್ಮ ಕೈಲಿ ಆಗಲ್ಲ, ನಾವು ಮಾತಾಡಿಲ್ಲ ಅಂತೇಳಿ ದೇವ್ರಾಣೆ ಮಾಡಿದ್ರು. ಸರಿ ಬಿಡು, ನಮ್ಮ ಮಾವ ನನ್ನ ಮಗಳು ಚೆನ್ನಾಗಿರ್ಲಿ ಅಂತೇಳಿ ಅದಕ್ಕೂ ಒಪ್ಕೊಂಡ್ರು. ಆಮೇಲೆ ಅದು ಆಯ್ತು, ಅದು ಮಾಡಿಬಿಟ್ವಿ. ಅಷ್ಟೆಲ್ಲ ಆದಮೇಲೆ ಬಿಡು, ಏನೇನು ಬೇಕೋ ಅದೆಲ್ಲ ಕೊಡಿಸಿದ್ವಿ ಅವಳಿಗೆ, ಎಲ್ಲ ಕೊಡಿಸಿದ್ವಿ. ಮದುವೆ ಆದಮೇಲೆ ಚೆನ್ನಾಗಿರ್ತಾರೆ ಬಿಡು ಅಂತೇಳಿ ಸುಮ್ಮನಿದ್ವಿ. ಮತ್ತೇನೋ ಮೆಸೇಜು ಮಾಡಿದ ಅಂತೇಳಿ ಹಂಗೆ ಮಾಡಿದ್ರು. ಫೋಟೋ ಐತಿ, ಅವು ಏನಿದ್ರು ಎಲ್ಲ ಜೆರಾಕ್ಸ್ ಮಾಡಿ ಇಟ್ಕೊಂಡಾನ. ಯಾರಾದರೂ ಹೋದ್ರೆ 11ನೇ ಗಂಡ ಅನ್ನೋನು. ಗೊತ್ತಿಲ್ಲದೆ ತಪ್ಪೇನೋ ಮಾಡಿರ್ಬೋದು ಅಂತ ನಾವು ಬಿಡು, ಇವತ್ತಿಲ್ಲಂದ್ರೆ ನಾಳೆ ಸರಿಯಾಗಿ ಬಿಡ್ತಾರಂತೇಳಿ ನಮ್ಮ ಮಾವ ಅವ್ರು ಏನು ಮಾತಾಡಲಿಲ್ಲ. ಹುಡುಗನ ಕಾಲಿಗೆ ಹೋಗಿ ಬೀಳೋದು, ಹಂಗೆ ಮಾಡೋದು. ಅವ್ರ ಅಪ್ಪ ಅಮ್ಮಗೆ ಮಾತಾಡಿದ್ವಿ, ಆದರೆ ಹಾಗೆ ಮಾಡಿದ್ರು ಅವರು. ಮತ್ತೆ ನಮ್ಮೂರಿಂದ 4 ಜನ ಫೋನ್ ಮಾಡಿ ಅಂದಾರಂತ, ಅವ್ರ ಮನೇಲಿ ಸರಿ ಇಲ್ಲ, ಅವ್ರ ಚಿಕ್ಕಮ್ಮ ಅವ್ರು ಸರಿ ಇಲ್ಲ, ಅವ್ರಮ್ಮ ಸರಿ ಇಲ್ಲ, ಅದಕ್ಕೆ ಹಂಗೆ ಮಾಡಿದಾಳ ಅವಳು, ಅವರೇ ಕಲ್ಸಿರೋದು, ನಾವೆಲ್ಲ ಅಂತದೇ ಕೆಲಸ ಮಾಡಿ ಮನೆ ಮಾಡಿವಂತೆ. ನಮ್ ಚಿಕ್ಕಪ್ಪ ತಹಸೀಲ್ದಾರ್ ಬಂದ್ ಮಾತಾಡಿದ್ರು, ನಮ್ಮ ಮಾವ ಇಂಜಿನಿಯರ್, ಅವರೆಲ್ಲ ಹೋಗಿ ಮಾತಾಡಿದ್ರು. ಆದ್ರೆ ಆ ಹುಡುಗ ಮಾತು ಕೇಳಲಿಲ್ಲ. ಮತ್ ನಮ್ಮ ಹುಡುಗಿ ತಪ್ಪೈತಂತ ಹೇಳಿ ನಮ್ಮ ಮಾವ ಅವರೆಲ್ಲ ನಾವೇ ಅವರಿಗೆ ಬೈದ್ವಿ, ಹುಡುಗಿಗೆ ಬೈದ್ವಿ. ಹುಡುಗಗ್ ಒಂದ್ ಮಾತು ಅಂದಿಲ್ಲ, ನಮ್ ತಪ್ಪಾಯ್ತಪ್ಪ, ಇನ್ಮೇಲೆ ಏನಾರು ಹಂಗ್ ಮಾಡಿದ್ರೆ ನಾವೇ ಕೊಂದ್ ಹಾಕ್ತಿವಿ, ಇನ್ಮೇಲೆ ಹಂಗ ಏನಾರು ಮಾಡಿದ್ರೆ ನಾವೇ ಕಟ್ ಮಾಡಿ ಕೊಂದ್ ಹಾಕ್ತಿವಿ ಅಂತ ನಮ್ಮ ಮಾವ ಅವರೆಲ್ಲ ಮಾತಾಡಿದ್ವಿ. ಅಂದಮೇಲೆ ಸುಮ್ಮನಾದ. ಇನ್ನೊಂದು ತಿಂಗಳ ಟೈಮ್ ಕೊಡ್ರಿ ಅಂದ. ಬಿಡು, ತಿಂಗಳ ಆದ್ಮೇಲೆ ಕರ್ಕೊಂಡು ಹೋಗ್ತಾರಂತೇಳಿ ನಾವು ಸುಮ್ಮನಿದ್ವಿ. ಮತ್ತೆ ಹಂಗೆ ಮಾಡಿಬಿಟ್ರು. ಇಲ್ಲೇ ಇದ್ದಾಳೆ, ನಮ್ಮ ಮನೆಗೆ ಕರ್ಕೊಂಡು ಹೋಗಿಲ್ಲ. ಮದ್ವೆ ಆದ್ಮೇಲೆ ಬಂದ್ಮೇಲೆ 1 ದಿವಸನೂ ನಮ್ಮ ಮನೇಲಿ ಬಿಟ್ಟಿಲ್ಲ ಅವರು. ಮತ್ತೆ ಯಾರ ಮನೆಗೂ ಅವ್ರು ಕಳ್ಸಿಲ್ಲ. ಮತ್ತೆ ಆ ಹುಡುಗಿಗೆ ಈ ಕಡೆ ಆ ಕಡೆ ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ. ನಮಗೆ ಹಂಗ್ ಡೌಟ್ ಇದೆ ಸರ್, ಅವ್ರು ಅಷ್ಟೆಲ್ಲ ತೊಂದ್ರೆ ಕೊಟ್ಟಿದ್ದಾರೆ, ಮತ್ತೆ ಹೊಡೆದಿ ಇದು ಮಾಡಿರ್ಬಹುದು ಅಂತ ನಮಗೆ. ಮತ್ತೆ ಹೊಡೆದಿಲ್ವಲ್ಲ, ಮತ್ತೆ ಅವ್ರು ತಪ್ಪಿಲ್ವಲ್ಲ, ಇಲ್ಲಿ ಬಂದು ಮಾತಾಡ್ಬೇಕಿತ್ತು. ಗೊತ್ತಿಲ್ಲದೆ ಹಂಗ್ ಮಾಡಿದಾರಪ್ಪ, ನಾವು ಮನೇಲಿ ಇಲ್ಲ ಅಂತ ಅವ್ರು ಹೇಳ್ಬೇಕಿತ್ತು. ಅವ್ರದೇ ಕಾರಣ ಅಂತ ನಾವ್ ಹೇಳ್ತೀವಿ, ಅವರೇ ಮಾಡಿರೋದಂತ. ಕೊಟ್ಟಿಲ್ಲ, ನಮ್ಮ ಮಾವ ಅವ್ರಿಗೆ ಗೊತ್ತಿಲ್ಲ. ವಿದ್ಯಾ.